ಆಫೀಸ್ನ ಪ್ರತಿಯೊಬ್ಬರಲ್ಲೂ ಒಂದೇ ಆತಂಕ, ಏರ್ಲೈನ್ ಪ್ರಾಜೆಕ್ಟ್ ನಮಗೆ ಸಿಗುತ್ತದೆಯೇ ಇಲ್ಲವೇ? ಸಾನ್ಯಾ ತನ್ನ ಕೈಯಲ್ಲಿ ಫೋನ್ ಹಿಡಿದುಕೊಂಡು ಎಲ್ಲರ ಮಧ್ಯೆ ನಿಂತಿದ್ದಳು. ಅವಳ ಸುತ್ತಲೂ ಆರುಷ್, ಸೈರಾ, ಶ್ರೀಕಿ, ರೋಜಾ ಮತ್ತು ವೇದಿಕ್ ಕುತೂಹಲ ಮತ್ತು ಆತಂಕದಿಂದ ಅವಳನ್ನೇ ದಿಟ್ಟಿಸುತ್ತಿದ್ದರು. ಅಷ್ಟರಲ್ಲಿ ಸಾನ್ಯಾಳ ಫೋನ್ ರಿಂಗ್ ಆಯಿತು. ಎಲ್ಲರೂ ಸ್ತಬ್ಧರಾದರು. ಸಾನ್ಯಾ ಫೋನ್ ಎತ್ತಿ ಹಲೋ ಎಂದಳು. ಆ ಕಡೆಯಿಂದ ಬಂದ ಸುದ್ದಿಯನ್ನು ಕೇಳಿಸಿಕೊಳ್ಳುತ್ತಾ ಅವಳ ಮುಖ ಗಂಭೀರವಾಯಿತು. ಹ್ಞೂ ಸರಿ, ಓಕೆ ಎಂದು ಹೇಳಿ ಫೋನ್ ಕಟ್ ಮಾಡಿದಳು. ಅವಳ ಆ ಗಂಭೀರ ಮುಖ ನೋಡಿ ಎಲ್ಲರ ಎದೆ ಬಡಿತ ಜೋರಾಯಿತು. ಆದರೆ ಮರುಕ್ಷಣವೇ ಸಾನ್ಯಾ ಮುಖದಲ್ಲಿ ಮಂದಹಾಸ ಮೂಡಿತು. ನಮಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ ಎಂದು ಕಿರುಚಿದಳು. ಅಷ್ಟೇ, ಇಡೀ ಆಫೀಸ್ ಕುಣಿದು ಕುಪ್ಪಳಿಸಿತ್ತು. ಶ್ರೀಕಿ ಮತ್ತು ರೋಜಾ ಪರಸ್ಪರ ಅಭಿನಂದಿಸಿಕೊಂಡರು. ವೇದಿಕ್ ಮಾತ್ರ ಈ ಗೆಲುವನ್ನು ಅರಗಿಸಿಕೊಳ್ಳಲಾಗದೆ ಸದ್ದಿಲ್ಲದೆ ತನ್ನ ಕ್ಯಾಬಿನ್ ಕಡೆಗೆ ಹೆಜ್ಜೆ ಹಾಕಿದನು. ಸೈರಾ ಸಂಭ್ರಮದ ಭರದಲ್ಲಿ ತಾನು ಏನು ಮಾಡುತ್ತಿದ್ದೇನೆ ಎಂಬ ಅರಿವೇ ಇಲ್ಲದೆ ಓಡಿ ಹೋಗಿ ಆರುಷ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ಸೈರಾಳ ಈ ಹಠಾತ್ ಅಪ್ಪುಗೆಯಿಂದ ಆರುಷ್ ಒಂದು ಕ್ಷಣ ಸ್ತಬ್ಧನಾದರು. ಆದರೆ ಅವಳ ಮುಗ್ಧತೆ ಮತ್ತು ಆ ಅಪ್ಪುಗೆಯಲ್ಲಿದ್ದ ಸವಿ ಅವನಿಗೆ ಇಷ್ಟವಾಯಿತು. ಆರುಷ್ ಅತ್ಯಂತ ಪ್ರೀತಿಯಿಂದ ಸೈರಾಳ ಮುಖವನ್ನೇ ನೋಡುತ್ತಾ ನಿಂತನು. ಆ ಸುಂದರ ಕ್ಷಣದಲ್ಲಿ ಅವಳ ತುಟಿಗಳಿಗೆ ಮುತ್ತಿಡಲು ಸನಿಹ ಬಂದನು. ಇಬ್ಬರ ನಡುವಿನ ಅಂತರ ಕ್ಷಣ ಮಾತ್ರದಲ್ಲಿ ಕರಗುತ್ತಿತ್ತು. ಆದರೆ ಅಷ್ಟರಲ್ಲೇ ಆಫೀಸ್ನಲ್ಲಿದ್ದ ಉಳಿದವರ ಗದ್ದಲ, ಚಪ್ಪಾಳೆ ಮತ್ತು ಕಿರುಚಾಟ ಆರುಷ್ನ ಕಿವಿಗೆ ಬಿದ್ದಿತು. ತಕ್ಷಣ ಎಚ್ಚೆತ್ತುಕೊಂಡ ಅವನು ಆಫೀಸ್ನ ಮರ್ಯಾದೆ ಮತ್ತು ಅಲ್ಲಿನ ಪರಿಸ್ಥಿತಿಯನ್ನು ನೆನೆದು ಮೆಲ್ಲಗೆ ಸೈರಾಳನ್ನು ತನ್ನಿಂದ ದೂರ ಸರಿಸಿದನು. ಸೈರಾಳಿಗೆ ತಾನು ಮಾಡಿದ ಕೆಲಸ ಅರಿವಾಗಿ ಮುಖವೆಲ್ಲ ಕೆಂಪಾಯಿತು. ಅವಳು ನಾಚಿಕೆಯಿಂದ ತಲೆ ತಗ್ಗಿಸಿ ನಿಂತಳು. ಆ ಸಂಭ್ರಮದ ನಡುವೆಯೂ ಇಬ್ಬರ ನಡುವೆ ಒಂದು ಮೌನ ಪ್ರೇಮದ ಸಂಕಲೆ ಬೆಸೆದಿಂತಾಯಿತು. ವೇದಿಕ್ ತನ್ನ ಕ್ಯಾಬಿನ್ ಒಳಗೆ ಬರುತ್ತಿದ್ದಂತೆಯೇ ಶಮಿಕಾಳಿಂದ ಫೋನ್ ಕರೆ ಬರುತ್ತದೆ. ಅವಳು ಅತ್ಯಂತ ವ್ಯಂಗ್ಯವಾಗಿ ಅಭಿನಂದನೆಗಳು ವೇದಿಕ್, ಕೊನೆಗೂ ನಿಮ್ಮ ಕಂಪನಿಗೆ ಯಾವ ಪ್ರಾಜೆಕ್ಟ್ ಸಿಕ್ತಲ್ವೇ? ನನ್ನ ಜೊತೆ ಇಷ್ಟು ದಿನ ಆಡಿದ ನಾಟಕ ಈಗ ಯಶಸ್ವಿ ಆಯಿತು ಅಂದುಕೊಳ್ಳುತ್ತಾನೆ. ಇನ್ಮುಂದೆ ನಿನ್ನ ಮುಖವನ್ನು ನನಗೆ ತೋರಿಸಬೇಡ ಎಂದು ರೇಗಿ ಫೋನ್ ಕಟ್ ಮಾಡ್ತಾಳೆ. ವೇದಿಕ್ ಅವಳಿಗೆ ಸಮಾಧಾನ ಹೇಳಲು ಪ್ರಯತ್ನಿಸಿದರೂ ಅವಳು ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿ ಇರುವುದಿಲ್ಲ. ಈ ಗೆಲುವು ವೇದಿಕ್ ಪಾಲಿಗೆ ಸಂತೋಷಕ್ಕಿಂತ ಹೆಚ್ಚಾಗಿ ಮುಳ್ಳಿನಂತಾಗುತ್ತದೆ. ಇತ್ತ ಆಫೀಸ್ನಲ್ಲಿ ಗೆಲುವಿನ ಸಂಭ್ರಮ ಮುಗಿಲು ಮುಟ್ಟಿದೆ. ಇದೇ ಖುಷಿಯಲ್ಲಿ ಆರುಷ್ ಎಲ್ಲರ ಮುಂದೆ ಬಂದು ನಿಲ್ಲುತ್ತಾನೆ. ಅತ್ಯಂತ ಗಂಭೀರವಾಗಿ ಮತ್ತು ಸ್ಟೈಲಿಶ್ ಆಗಿ ಅನೌನ್ಸ್ ಮಾಡ್ತಾನೆ, ಎಲ್ಲರಿಗೂ ಗಮನಿಸಿ, ಈ ದೊಡ್ಡ ಗೆಲುವಿನ ಸಂಭ್ರಮಕ್ಕಾಗಿ ನಾಳೆ ಸಂಜೆ ಸರಿಯಾಗಿ 7 ಗಂಟೆಗೆ ನಮ್ಮ ಮನೆಯಲ್ಲಿ ಪಾರ್ಟಿ ಹಮ್ಮಿಕೊಳ್ಳಲಾಗಿದೆ. ನೀವೆಲ್ಲರೂ ತಪ್ಪದೆ ಬರಬೇಕು. ಆರುಷ್ ಮುಕ್ತವಾಗಿ ಎಲ್ಲರಿಗೂ ಆಹ್ವಾನ ನೀಡಿದ್ದನ್ನು ಕೇಳಿ ಆಫೀಸ್ ಮಂದಿಯೆಲ್ಲ ಖುಷಿಯಿಂದ ಕಿರುಚುತ್ತಾರೆ. ಸೈರಾ ತಾನು ಅಪ್ಪಿಕೊಂಡಿದ್ದ ಆ ಕ್ಷಣವನ್ನು ನೆನೆದು ಇನ್ನೂ ನಾಚಿಕೆಯಲ್ಲಿಯೇ ಇರುತ್ತಾಳೆ. ನಾಳೆಯ ಪಾರ್ಟಿಯಲ್ಲಿ ಏನಾಗಬಹುದು ಎಂಬ ಕುತೂಹಲ ಅವಳನ್ನು ಕಾಡತೊಡಗುತ್ತದೆ. ಸೈರಾ ಮನೆಗೆ ಬಂದು ಅತ್ಯಂತ ಉತ್ಸಾಹದಿಂದ ಏರ್ಲೈನ್ ಪ್ರಾಜೆಕ್ಟ್ ಯಶಸ್ವಿಯಾಗಿ ವಿಷಯವನ್ನು ತಿಳಿಸುತ್ತಾಳೆ. ಜೊತೆಗೆ ನಾಳೆ ಸಂಜೆ ಆರುಷ್ ಸರ್ ಮನೆಯಲ್ಲಿ ದೊಡ್ಡ ಪಾರ್ಟಿ ಇದೆ ಎಂಬ ವಿಷಯವನ್ನು ಹೇಳುತ್ತಾಳೆ. ಇದನ್ನು ಕೇಳಿದ ತಕ್ಷಣ ಶಯನಾಗೆ ಎಲ್ಲಿಲ್ಲದ ಕೋಪ ಬರುತ್ತದೆ. ಹೌದು ಹೌದು, ನಿನ್ನ ದೊಡ್ಡ ಸಾಧನೆಗೆ ಪಾರ್ಟಿ ಕೊಡ್ತಿದ್ದಾರೆ ಬಿಡು ಎಂದು ವ್ಯಂಗ್ಯವಾಗಿ ಚುಚ್ಚಿ ಮಾತನಾಡುತ್ತಾ ಅಲ್ಲಿಂದ ಕಾಲು ಕೀಳುತ್ತಾಳೆ. ಸೈರಾ ಮಾತ್ರ ಅವಳ ಮಾತಿಗೆ ಕಿಂಚಿತ್ತು ತಲೆ ಕೆಡಿಸಿಕೊಳ್ಳದೆ ತನ್ನ ಸಂಭ್ರಮದಲ್ಲೇ ಇರುತ್ತಾಳೆ. ಸೈರಾ ತಕ್ಷಣ ಲಹರಿಗೆ ಕಾಲ್ ಮಾಡಿ ಪಾರ್ಟಿಯ ವಿಷಯ ತಿಳಿಸುತ್ತಾಳೆ. ಲಹರಿ ಖುಷಿಯಿಂದ ತಮಾಷೆಯಾಗಿ, ಮಗಳೇ, ನಾಳೆ ನೀನು ನಮ್ಮ ಮನೆಗೆ ಬಾ, ನಿನ್ನನ್ನು ದೇವತೆಯಂತೆ ಸಿದ್ಧಪಡಿಸುವ ಜವಾಬ್ದಾರಿ ನಂದು ಎಂದು ಭರವಸೆ ನೀಡಿ ಫೋನ್ ಇಡುತ್ತಾಳೆ. ಕೊನೆಗೂ ಪಾರ್ಟಿಯ ದಿನ ಬಂದೇ ಬಿಡ್ತು. ಸೈರಾ ಸಂಜೆಯ ಲಹರಿಯ ಮನೆಗೆ ಓಡುತ್ತಾಳೆ. ಲಹರಿ ಅತ್ಯಂತ ಮುತುವರ್ಜಿಯಿಂದ ಸೈರಾಳನ್ನು ರೆಡಿ ಮಾಡಲು ಶುರು ಮಾಡ್ತಾಳೆ. ಲಹರಿ ಸೈರಾಗೆ ಒಂದು ಸುಂದರವಾದ ಟ್ರಾನ್ಸ್ಪರೆಂಟ್ ಡಿಸೈನರ್ ಸೀರೆಯನ್ನು ಉಡಿಸುತ್ತಾಳೆ. ಅದು ಸೈರಾಳ ಅಂದವನ್ನು ಇಮ್ಮಡಿಗೊಳಿಸುತ್ತದೆ. ಮುಖಕ್ಕೆ ಅತಿ ಎನಿಸಿದಂತೆ ಕೇವಲ ಲೈಟ್ ಮೇಕಪ್ ಮಾಡಿ ಸೈರಾಳ ಉದ್ದನೆಯ ಕೂದಲನ್ನು ಹಾಗೆಯೇ ಅಲೆ ಅಲೆಯಾಗಿ ಬಿಡುತ್ತಾಳೆ. ಸೈರಾಳ ಪಾದಗಳಿಗೆ ಅಂದವಾದ ಹೀಲ್ಸ್ ಹಾಕಿಸಿ ಕೊನೆಯದಾಗಿ ಅವಳ ಮೇಲೆ ಲಘುವಾದ ಪರ್ಫ್ಯೂಮ್ ಸ್ಪ್ರೇ ಮಾಡ್ತಾಳೆ. ಸೈರಾಳನ್ನು ಕನ್ನಡಿಯ ಮುಂದೆ ನಿಲ್ಲಿಸಿದ ಲಹರಿ ಹೆಮ್ಮೆಯಿಂದ ಹೇಳ್ತಾಳೆ, ಈಗ ನೋಡು ಸೈರಾ, ನಿನ್ನ ಲುಕ್ ಕಂಪ್ಲೀಟ್ ಆಗಿದೆ. ನೀನು ಈಗ ಅಪ್ಸರೆಯಂತೆ ಕಾಣ್ತಿದ್ದೀಯಾ. ಸೈರಾ ಕನ್ನಡಿಯಲ್ಲಿದ್ದ ತನ್ನ ಹೊಸ ರೂಪವನ್ನು ನೋಡಿ ತಾನೇ ಬೆರಗಾಗುತ್ತಾಳೆ. ಆರುಷ್ ಸರ್ ತನ್ನನ್ನು ಈ ರೂಪದಲ್ಲಿ ಕಂಡ್ರೆ ಏನಾಗಬಹುದು ಎಂಬ ಸಿಹಿ ಕನಸು ಅವಳ ಕಣ್ಣಲ್ಲಿ ಮೂಡುತ್ತೆ. ಆರುಷ್ನ ವಿಶಾಲವಾದ ಮನೆಯಲ್ಲಿ ಪಾರ್ಟಿ ಜೋರಾಗಿ ನಡೆಯುತ್ತಿತ್ತು. ಎಲ್ಲರೂ ಮಾಡರ್ನ್ ಡ್ರೆಸ್ಗಳಲ್ಲಿ ಮಿಂಚುತ್ತಿದ್ದರೆ ಅಷ್ಟರಲ್ಲಿ ಸೈರಾ ಲಹರಿ ಉಡಿಸಿದ
ಆ ಟ್ರಾನ್ಸ್ಪರೆಂಟ್ ಡಿಸೈನರ್ ಸೀರೆಯಲ್ಲಿ ಬಿಟ್ಟ ಕೂದಲಿನೊಂದಿಗೆ ದೇವತೆಯಂತೆ ಎಂಟ್ರಿ ಕೊಟ್ಲು. ಅವಳನ್ನು ಕಂಡ ತಕ್ಷಣ ಅಲ್ಲಿದ್ದವರೆಲ್ಲ ಒಂದು ಕ್ಷಣ ಸ್ತಬ್ಧರಾಗ್ತಾರೆ. ಆರುಷ್ ಕೈಯಲ್ಲಿದ್ದ ಗ್ಲಾಸ್ ಅನ್ನು ಹಾಗೆಯೇ ಹಿಡಿದು ಸೈರಾಳನ್ನೇ ದಿಟ್ಟಿಸುತ್ತಾನೆ. ಅವಳ ಈ ಹೊಸ ರೂಪ ಅವನಿಗೆ ಅಚ್ಚರಿ ಮತ್ತು ಅಪಾರ ಸಂತೋಷವನ್ನು ನೀಡುತ್ತದೆ. ಆದರೆ ಅವನ ಆ ಗಂಭೀರ ಸ್ವಭಾವದಿಂದಾಗಿ ಅವನು ಏನೂ ಮಾತನಾಡದೆ ಕೇವಲ ಕಣ್ಣುಗಳಿಂದಲೇ ಅವಳ ಅಂದವನ್ನು ಆಸ್ವಾದಿಸುತ್ತಾ ನಿಲ್ಲುತ್ತಾನೆ. ಸೈರಾ ಕೂಡ ಅವನ ನೋಟವನ್ನು ಕಂಡು ನಾಚಿಕೆಯಿಂದ ತಲೆ ತಗ್ಗಿಸಿ ಮುಗುಳ್ನಗುತ್ತಾಳೆ. ಇತ್ತ ರೋಜಾ ಆರುಷ್ನನ್ನು ಇಂಪ್ರೆಸ್ ಮಾಡಲು ಅತ್ಯಂತ ಶಾರ್ಟ್ ಡ್ರೆಸ್ ಧರಿಸಿ ಬಂದಿದ್ದಾಳೆ. ಅವಳು ಆರುಷ್ನ ಗಮನ ಸೆಳೆಯಲು ಹರಸಾಹಸ ಪಡುತ್ತಿದ್ದಾಳೆ. ಆದರೆ ಆರುಷ್ ಕಣ್ಗಳು ಮಾತ್ರ ಸೈರಾಳ ಮೇಲೆ ನೆಟ್ಟಿವೆ ಎಂಬುದು ಅವಳಿಗೆ ಅರ್ಥವಾಗಲಿಲ್ಲ. ಮತ್ತೊಂದೆಡೆ ಶ್ರೀಕಿ ಸೈರಾಳ ಹತ್ತಿರ ಬಂದು ಪಿಸುಗುಡುತ್ತಾನೆ. ಏನ್ ಸೈರಾ, ಇಂದು ಇಡೀ ಆಫೀಸ್ನ ಗ್ಲಾಮರ್ ನೀನೇ ತಗೊಂಡು ಬಂದಿದ್ದೀಯಾ ಅನ್ಸುತ್ತೆ. ಆರುಷ್ ಸರ್ ಕಣ್ಣು ರೆಪ್ಪೆ ಕೂಡ ಬಡಿಯುತ್ತಿಲ್ಲ ನೋಡು ಎಂದು ಕಾಲು ಹೇಳುತ್ತಾನೆ. ಸೈರಾ ನಗುತ್ತಾ, ಶ್ರೀಕಿ ಸುಮ್ನಿರು, ರೋಜಾ ಮ್ಯಾಮ್ ಡ್ರೆಸ್ ನೋಡು, ಪಾಪ ಅವರಿಗೆ ಕೂರಲು ಕೂಡ ಕಷ್ಟವಾಗ್ತಿದೆ ಅನ್ಸುತ್ತೆ ಎಂದು ತಮಾಷೆ ಮಾಡ್ತಾಳೆ. ಸಾನ್ಯಾ ಕೂಡ ಅಲ್ಲಿಗೆ ಬಂದು, ಹೌದು ಸೈರಾ, ರೋಜಾ ಇಂದು ಯಾವುದೋ ಅತಿಲೋಕದ ಸುಂದರಿ ಅಂದುಕೊಂಡಿದ್ದಾಳೆ, ಆದರೆ ಅಸಲಿ ಸುಂದರಿ ಇಲ್ಲಿದ್ದಾಳೆ ಎಂದು ಸೈರಾಳನ್ನು ಹೊಗಳುತ್ತಾಳೆ. ಮೂವರು ಸೇರಿ ರೋಜಾಳ ಅವತಾರ ಕಂಡು ನಗುತ್ತಿರುತ್ತಾರೆ. ಪಾರ್ಟಿ ಮುಂದುವರಿಸಿದಂತೆ ರೋಜಾ ಅತಿಯಾಗಿ ಡ್ರಿಂಕ್ ಸೇವಿಸಿ ತನ್ನ ಮೇಲೆ ತಾನೇ ಹತೋಟಿ ಕಳೆದುಕೊಳ್ಳುತ್ತಾಳೆ. ತೂರಾಡುತ್ತಾ ಆರುಷ್ ಬಳಿ ಬಂದು, ಆರುಷ್ ನೀನು ಎಷ್ಟು ಹ್ಯಾಂಡ್ಸಮ್ ಆಗಿದೆಯಾ ಗೊತ್ತಾ ಎನ್ನುತ್ತಾ ಸಡನ್ ಆಗಿ ಅವನ ಮೈ ಮೇಲೆ ಬೀಳುತ್ತಾಳೆ ಮತ್ತು ಎಲ್ಲರ ಮುಂದೆಯೇ ಅವನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಇಡೀ ಪಾರ್ಟಿಯಲ್ಲಿ ಒಂದು ಕ್ಷಣ ಮೌನ ಆವರಿಸುತ್ತದೆ. ಸೈರಾಳಿಗೆ ಇದನ್ನು ನೋಡಿ ಒಳಗೊಳಗೆ ಸಂಕಟವಾಗುತ್ತದೆ. ಆರುಷ್ ಮುಜುಗರಕ್ಕೊಳಗಾದರೂ ಪರಿಸ್ಥಿತಿಯನ್ನು ಜಾಣ್ಮೆಯಿಂದ ನಿಭಾಯಿಸುತ್ತಾನೆ. ರೋಜಾಳನ್ನು ಬಿಡಿಸಿ ಕೂಡಲೇ ತನ್ನ ಮನೆಯ ಕೆಲಸದವರನ್ನು ಕರೆಯುತ್ತಾನೆ. ಇವಳಿಗೆ ಪ್ರಜ್ಞೆ ಇಲ್ಲ, ಇವಳನ್ನು ಕೂಡಲೇ ಒಳಗಿನ ರೂಮ್ಗೆ ಕರೆದೊಯ್ದು ಮಲಗಿಸಿ ಎಂದು ಆದೇಶಿಸಿ ಅವಳನ್ನು ಅಲ್ಲಿಂದ ಕಳುಹಿಸುತ್ತಾನೆ. ರೋಜಾ ಹೋದ್ಮೇಲೆ ಆರುಷ್ ಸಮಾಧಾನದ ನಿಟ್ಟುಸಿರು ಬಿಟ್ಟು ಮತ್ತೆ ಸೈರಾಳ ಕಡೆ ನೋಡುತ್ತಾನೆ. ಅವನ ಕಣ್ಣುಗಳಲ್ಲಿ ಸೈರಾಳ ಏನು ಅಂದುಕೊಂಡಳೋ ಅನ್ನೋ ಮುಖಭಾವ ಎದ್ದು ಕಾಣುತ್ತಿರುತ್ತದೆ. ಆರುಷ್ಗೆ ಯಾರೋ ಮುಖ್ಯವಾದ ಕರೆ ಮಾಡಿದ ಕಾರಣ ಅವನು ಪಕ್ಕಕ್ಕೆ ಸರಿಯುತ್ತಾನೆ. ಇದೇ ಸಮಯಕ್ಕೆ ವೇದಿಕ್ ದೂರದಿಂದಲೇ ಸೈರಾಗೆ ಕಣ್ಣು ಸನ್ನೆ ಮಾಡಿ ತನ್ನ ಬಳಿ ಬರುವಂತೆ ಕರೆಯುತ್ತಾನೆ. ಪ್ರಾಜೆಕ್ಟ್ ಸಿಕ್ಕಿದ ವಿಷಯಕ್ಕೆ ವೇದಿಕ್ ತನ್ನನ್ನು ಬೈಬಹುದು ಎಂದು ಸೈರಾ ಅಂಜುತ್ತಾ ಮೆಲ್ಲಗೆ ಅವನ ಹತ್ತಿರ ಹೋಗ್ತಾಳೆ. ಆದರೆ ಅವಳು ಅಂದುಕೊಂಡಿದ್ದಕ್ಕೆ ವಿರುದ್ಧವಾಗಿ ವೇದಿಕ್ ತುಂಬಾ ಕ್ಯಾಶುಯಲ್ ಆಗಿ ಮಾತನಾಡುತ್ತಾನೆ. ಅವನ ಈ ಬದಲಾದ ನಡವಳಿಕೆ ಅವಳಿಗೆ ಅಚ್ಚರಿ ತರುತ್ತದೆ. ಮಾತನಾಡುತ್ತಾ ಇಬ್ಬರು ಸ್ವಿಮ್ಮಿಂಗ್ ಪೂಲ್ ಪಕ್ಕದಲ್ಲಿ ನಡೆಯುತ್ತಿರುವಾಗ ಲಹರಿ ಹಾಕಿಸಿದ್ದ ಎತ್ತರವಾದ ಹೀಲ್ಸ್ ಸೈರಾಗೆ ಕೈ ಕೊಡುತ್ತದೆ. ಆಯಾ ತಪ್ಪಿದ ಸೈರಾ ಅಯ್ಯೋ ಎಂದು ಕಿರ್ಚುತ್ತಾ ಪೂಲ್ನ ನೀರಿಗೆ ಬಿದ್ದು ಬಿಡುತ್ತಾಳೆ. ಪೂರ್ತಿ ನೆರೆದು ಹೋದ ಸೈರಾಳನ್ನು ನೋಡಿ ವೇದಿಕ್ಗೆ ಗಾಬರಿಯಾಗುತ್ತದೆ. ಸೈರಾ ಬೇಗ ಎದ್ದೇಳು, ನೀನು ನನ್ನ ಜೊತೆ ಇರುವಾಗ ಹೀಗಾಗಿದ್ದನ್ನು ಆರುಷ್ ನೋಡಿದ್ರೆ ಏನು ಅಂದ್ಕೊಳ್ತಾನೆ ಎಂದು ಆತಂಕದಿಂದ ಅವಳನ್ನು ಮೇಲೆಬ್ಬಿಸುತ್ತಾನೆ. ಪಾರ್ಟಿಯಲ್ಲಿ ಎಲ್ಲರಿಗೂ ಇದು ತಿಳಿಯಬಾರದು ಎಂಬ ಕಾರಣಕ್ಕೆ ಅವಳನ್ನು ಗುಟ್ಟಾಗಿ ತನ್ನ ರೂಮ್ನ ಕಡೆ ಕರೆದೊಯ್ಯುತ್ತಾನೆ. ನೀನು ಇಲ್ಲೇ ಬಟ್ಟೆ ಒಣಗಿಸ್ಕೊ ಎಂದು ಹೇಳಿ ಹೊರಟು ಹೋಗುತ್ತಾನೆ. ಆದರೆ ಅಲ್ಲಿ ಒಂದು ಸಮಸ್ಯೆ ಎದುರಾಗುತ್ತೆ. ವೇದಿಕ್ನ ರೂಮ್ನಲ್ಲಿ ಈಗಾಗಲೇ ಅಮಲೇರಿದ ರೋಜಾಳನ್ನು ಕೆಲಸದವರು ಮಲಗಿಸಿರುತ್ತಾರೆ. ಇದನ್ನು ನೋಡಿದ ಸೈರಾ ಗಾಬರಿಯಿಂದ ಅಲ್ಲಿಂದ ಓಡಿ ಪಕ್ಕದಲ್ಲೇ ಇದ್ದ ಆರುಷ್ ರೂಮ್ಗೆ ನುಗ್ಗುತ್ತಾಳೆ. ನೆನೆದ ಸೀರೆಯಲ್ಲಿ ಇರಲು ಸಾಧ್ಯವಾಗದೆ ಅಲ್ಲಿದ್ದ ಬಟ್ಟೆಯನ್ನು ಚೇಂಜ್ ಮಾಡಿ ಮೈಗೆ ಒಂದು ಟವೆಲ್ ಸುತ್ತಿಕೊಂಡು ತನ್ನ ಸೀರೆಯನ್ನು ಡ್ರೈಯರ್ಗೆ ಹಾಕಿ ಕಾಯುತ್ತಾ ನಿಲ್ಲುತ್ತಾಳೆ. ತಾನು ಇರುವುದು ಆರುಷ್ನ ಬೆಡ್ರೂಮ್ನಲ್ಲಿ ಎಂಬ ಸತ್ಯ ನೆನಪಾಗದ ಸೈರಾಗೆ ಎದೆ ಬಡಿತ ಜೋರಾಗುತ್ತದೆ. ಅಯ್ಯೋ ದೇವ್ರೆ, ಕಳೆದ ಬಾರಿ ಇದೇ ರೂಮ್ಗೆ ಬಂದಾಗ ದೊಡ್ಡ ಗಲಾಟೆಯೇ ಆಗಿತ್ತು, ಈಗ ಮತ್ತೆ ಇಲ್ಲೇ ಸಿಕ್ಕಿಬಿದ್ನಲ್ಲ ಎಂದು ಅಳುತ್ತಾಳೆ. ಅಷ್ಟರಲ್ಲಿ ಹೊರಗಡೆ ಆರುಷ್ ಫೋನ್ನಲ್ಲಿ ಮಾತನಾಡುತ್ತಾ ರೂಮ್ ಕಡೆಗೆ ಬರುತ್ತಿದ್ದಾಗ ಸದ್ದು ಕೇಳಿಸುತ್ತದೆ. ಸೈರಾ ಗಾಬರಿಯಿಂದ ಅತ್ತಿತ್ತ ನೋಡುತ್ತಾಳೆ. ಆದರೆ ಬಚ್ಚಿಟ್ಟುಕೊಳ್ಳಲು ಎಲ್ಲಿಯೂ ಜಾಗ ಸಿಗುವುದಿಲ್ಲ. ಬಟ್ಟೆ ಇನ್ನೂ ಒಣಗಿಲ್ಲ, ಮೈ ಮೇಲೆ ಕೇವಲ ಟವಲ್ ಇದೆ. ಅವಳು ಏನು ಮಾಡಲಾಗದೆ ಸ್ತಬ್ಧಳಾಗಿ ಅಲ್ಲೇ ನಿಂತು ಬಿಡುತ್ತಾಳೆ. ಆರುಷ್ ರೂಮ್ ಬಾಗಿಲು ತೆರೆದು ಒಳಗೆ ಬಂದಾಗ ತನ್ನ ರೂಮ್ನಲ್ಲಿ ಅರ್ಧ ಬಟ್ಟೆಯಲ್ಲಿರುವ ಸೈರಾಳನ್ನು ಕಂಡು ಅವನ ರಿಯಾಕ್ಷನ್ ಹೇಗಿರ್ಬೋದು? ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ನಮ್ಮ ಕತೆಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋವನ್ನು ವೀಕ್ಷಿಸಿದ ನಂತರ ನಮಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.